श्रावक श्राविकेರ ಒಂದು ಆಗ್ರಹಪಾಸುನ ಇಲ್ಲಿ ಚಾತುರ್ಮಾಸ ಮಾಡೋದಾಯಿತು. ಆದರೆ ರೀ ಚಾತುರ್ಮಾಸ ಮೊದಲಾಯ್ತು ಅವಾಗ ಅವು ಶ್ರಾವಕರ ಒಕ್ಕಟ್ಟ ಪುಡಾರಿ ಕಂಪನಿ ಇದರೆಲ್ಲ ಕೆಲಸ ಅವ್ರ ಜರ ಹೇಳಿದ ನಂತರ ಏನ್ರ ಮಾಡಿ ಒಂದ ಹಾಲು ತಯಾರು ಮಾಡಿದಾರೆ ರೀ. ಆಳ್ದ ಬರೀ ಶ್ರಾವಕರ ಶ್ರಾವಿಕ ಲೋಪಿಗಳು ಕೂತರು ಒಂದು ಪರವಾನ ಐತೆ ಅವ್ರದ. ಆದರಪ್ಪ ನಮ್ಮ ಚಾತುರ್ಮಾಸಿನ ಶ್ರಾವಕಳ್ದ ಸ್ವಾಮಿಗಳ್ದಾದ ಮತ್ತೆ ಕೇಳ್ತೇನೆ, ಯಾವ ಚಾತುರ್ಮಾಸ ರೀ? ನಮ್ಮದೇ ನಿಮ್ಮ ಚಾತುರ್ಮಾಸ ಯಾರ್ದ? ನಮ್ಮದೇ ನಿಮ್ಮದ ಶ್ರಾವಕ ಚಾತುರ್ಮಾಸ. ಸ್ವಾಮಿಗಳಿಗೆ ಸರ್ವಕಾಯಿ ಮಾತಿದ್ಯೋ ಶ್ರಾವಕರು 8 ತಿಂಗಳ ಏನು ಮಾಡ್ತಾರಲ್ಲ ಪರಮಾಚರ್ಯ ಆ ತೊಳಿ ಸಟ್ಟಿಗೆ ಚಾತುರ್ಮಾಸ ಯಾರ್ದ? ಶ್ರಾವಕರು. ಅದೇ 4 ತಿಂಗಳದ ಶ್ರಾವಕ ಯಾವ ಮಾಡಕ್ಕವ ನಮ್ಮ ಯಾನ್ ದೋಷ ಗಡಸಿದು ಆ ಥರ ಬದ್ದಲ್ಲ ಪೂಜಾ ಅರ್ಚ ನೋಪಿ ನೋಡಿ ಮಾಡ್ಕೊಂತಂದ ಸ್ವಚ್ಛ ಕತ್ತಿ ಶ್ರಾವಕರ ಸ್ವಾಮಿಗಳು ಬರ್ತಾರೆ ಹೋತಾರ. ಆದರೆ ಶ್ರಾವಕರ ಅಷ್ಟಮಿ ಚತುರ್ದಶಿ ಉಪವಾಸ ಏಕಾಸನ ರಸ ಪರಿತ್ಯಾಗ ಹಿಂಗೆ ಮಾಡ್ರೆ ನಿಮ್ದು ಬಾಬಾ ಧರ್ಮ ಕಾರ್ಯಾಗಿ ಸ್ವಲ್ಪ ಪಾಪ ಪರಿಹಾರ ಅಂತೇಳಿ ಶ್ರಾವಕರ ವರ್ಷ ಚಾತುರ್ಮಾಸಕ ಯಾರನ್ನಾರು ತರಬೇಕ್ರ ತವ್ರ ಮಾಡ್ಬೇಕ್ರ ಒಂದು 4 ಶಬ್ದ ಕೇಳಬೇಕು ಮತ್ತು ದಾನ ಕೊಟ್ಟು ಪುಣ್ಯ ಕಟ್ಟಬೇಕು. ಹಿಂಗೆ ಶಾಸ್ತ್ರ ಉಲ್ಲೇಖ ಐತಿ. ಅಂತಾರೆ ಆಚಾರ್ಯಪ್ಪ ಶ್ರಾವಕ ಅಂದರು ಸ್ವಲ್ಪ ಮತ್ತು ಶ್ರಾವಕ ಪೂಜೆನ ಶ್ರಾವಕ ಧರ್ಮ ಅಂತಪ್ಪ. ಶ್ರಾವಕ ಧರ್ಮ ದಾನಂ ಪೂಜಾ ಸಾವು ದಾನ ಪೂಜೆ ಮಾಡಿ ಶ್ರಾವಕ ಕರ್ತೇವೆ. ಏನ್ರಿ ಮೊದಲ ದಾನ ಪೂಜೆ ಮಾಡೋದು. ಅಲ್ಲಿ ಕಡೆ ಸ್ವಲ್ಪ ಏನ್ ಆಯ್ತು ಈಗ ಸಾಧುಗಳು ತಮ್ಮ ಚರ್ಯ ಬಿಟ್ಕೊಟ ಪೂಜೆ ಮಾಡ್ಕೊತಾರೆ. ಪೂಜೆ ಅದು ಗಡ್ಬಡಿ ಆಯ್ತಲ್ಲರು. ಧ್ಯಾನ ಅಧ್ಯಯನ ಮಾಡೋದ ಸ್ವಾಮಿಗಳ ಕೆಲಸ ಐತಿ ಒಂದಲ್ರಿ. ದಾನ ಪೂಜೆ ಮಾಡೋ ಶ್ರಾವಕ ಕೆಲಸ ಐತಿ. ಅದು ಏನೋ ಅಲ್ಲಿ ಕಡೆ ಈಗ ಸ್ವಲ್ಪ ಸಾಧುಗಳು ಪೂಜೆ ಮಾಡ್ಕೊತಾರೆ. ಹಂಗೆ ಮಾಡ್ತಾರೆ ಏನಾಯ್ತು ರೀ ಸ್ವಲ್ಪ ಗಡ್ಬಡಿ ಆಯಿತು. ಅವಾಗ ಒಟ್ಟು ನಿಮ್ಮ ಪುಣ್ಯ ಮಾಡ್ಕ ಶ್ರಾವಕರು ಯಾವತ್ತು ಆರಂಭ ಕಿರ್ಯ ಉದ್ದ ಕಿರ್ಯ ವಿರೋಧ ಕಿರ್ಯ ಮತ್ತೆಂತರ ಆಚಾರಪ್ಪ ಸಂಕಲ್ಪ ಹಿಂಸ ಅಂತಾರ. ಅದಕ್ಕೆ ಆಟ ತ್ಯಾಗ ಮಾಡ್ಕೊಂಡು ಆರಂಭ ಮಾಡ್ಕತ್ತಿದ್ದು ನಿಮ್ಗೆ ಪ್ರತಿಯೊಂದು ಶ್ರಾವಕರ ತಮ್ಮ ಜೀವನದಾಗ ಒಂದು 4 ತಿಂಗಳಲ್ಲಿ ಭಾದ್ರಪದ ಆಗ ಶ್ರಾವಕರ ಒಂದು ಮಾತು ಹೇಳ್ತೇವೆ ನಿಮ್ಗೆ. ನಮ್ಮ ಸ್ವಲ್ಪ ಕೇಳ್ಕೈತಿ ಆ ಕಡೆ ಕೇಳ್ತೇನು. ಎಲ್ಲಿ ಭೀ ಹೋದ್ರೆ ಶ್ರಾವಕರ ಭಾದ್ರಪದಾಗ ಅನ್ನದಾನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅವ್ರಿ ಅನ್ನದಾನ? ಅವಾಗ ಮಾಡ್ತಾರೆ ಹುಚ್ಚ ಬಂದು ನಮ್ಮವ್ರು ತಿಂದು ಪುಣ್ಯ ಮಾಡ್ತಾರೆ ಅವ್ರಿಗೆ. ಹಿಂಗೆ ಹೇಳ್ತೇನೆ ನಿಮ್ಗೆ. ಆ 15 ದಿವಸದಾಗ ಶ್ರಾವಕರ ತಮ್ಮ ಮನೆ ಊಟ ಮಾಡಕತ್ತಿ ಮಂದಾನ ಮಾಡ್ತಾರಪ್ಪ. ದಾನ ಕೊಟ್ಟ ಪುಣ್ಯ ಕಟ್ಕೋತಾರ. ಇವ್ರ ಮಾಡ್ತೀರಿ ತಿಂದು ಬಂದು ಪುಣ್ಯ ಮಾಡ್ತೀರಿ. ನಿಮ್ಗೆ ಆಟ್ರ ಮಾಡಬೇಡ ಶ್ರಾವಕರ. ಏನ ಖಾಲಿ ಕಡೆ ನೋಡ್ಕೊ ಕೇಳ್ಕೊಳಾರ ಕಲಸ ಎಲ್ಲ ಪ್ರತಿಯೊಂದು ಊರಾಗ ಆಗಲಿ ಎಲ್ಲಿ ಕ್ಷೇತ್ರ ಬೇಕಾಗಲಿ ಬಸ್ತಿಗಳ್ದಾಗ ಆಗಲಿ ಉಡಾರ್ ಭಾಮ ದಾರ ಕೊಡವ್ರು ನಾವ್ಯಾರು ಮಾಡ್ತಾವಾಗ ಪುಕಟನ ಊಟ ಮಾಡ್ತೀರಿ. ಅವಾಗ ಏನಾದ್ರು ತಿಂದವಾಗ ಅಲ್ಲಿ ನಿಮ್ಮ ಪುಣ್ಯ ಎಲ್ಲ ಯಾರು ಹೋತಿ ಇವಾಗ ವಿಚಾರ ಮಾಡ್ತೈತೆ ನೂರ ಎಟ್ಕೆ ಹೊಡ್ಗಾಲ 8 ದಿನ ಪ್ರಾಚೀನ ಶ್ರಾವಕರ ತಮ್ಮ ಮನ್ಯಾಗ ಊಟ ಮಾಡ್ತೀರಿ. ಯಾಕೆ 15 ದಿವಸ ಧರ್ಮ ಕಾರ್ಯ ಐತಿ. ಭಾದ್ರಪದ ಮಾನ ಐತಿ. ಭಾದ್ರಪದ ಮಾನ ಇಟ್ಟು ನಿಮ್ಮ ತಿಳಿಬಾತ ಐತಿ. ಎಲ್ಲ ಸರಾಗ ಮಾಡ್ತಾರೆ ಓಡಿ ಊಟ ಮಾಡ್ಕೋತಾರೆ. ಬಾಬಾ ಓಡ್ರಿ 12 ತಿಂಗಳು ಆ ಕಡೆ ಹೋಗ್ತಿರ್ತವೆ. 1 ತಿಂಗಳೈತಿ ನಮ್ದು ಧರ್ಮ ಕಾರ್ಯ ಮಾಡೋದಾಗ. ಆ ಥರ ಆಚಾರ್ಯ ಅಂತಾರು ತಮ್ಮ ಮನ್ಯಾಗ ಕೊಟ್ಟಿ ಬೀಸಿ ಸುತ್ತ ಊಟ ಮಾಡ್ರ ಪುಣ್ಯ ಹತ್ತಿ ಮಾಡೋರು ಯಾರು ಬರ್ತಾರೆ ನೀರು ಸೋಸ್ತಾರೆ. ಆವಾಗ ನಮ್ಮ ಧರ್ಮ ಐತಿ 15 ದಿವಸ ಅಶುದ್ಧ ಊಟ ಮಾಡ್ತೀನಿ ಬಾಬಾ ಕೊಡ್ರಿ. ಯಾವ ಧರ್ಮ ಕರ್ ಮಾಡ್ತೀನಿ ಅವರ ವಿಚಾರ ಮಾಡ್ತಾವೆ. ಅನಂತ ಕಾಲ ನಿಮ್ಮ ಹೊಂಟು ಅದು ರೀ. ಆಚಾರ್ಯ ಅಂತಾರು ಆಹಾರ ಸಂಜ್ಞಾ ಭಯ ಸಂಜ್ಞಾ ಮೈಥುನ ಪರಿಗರ ಅವಿಷಯ ಅನ್ನದಾನ ಹೊಳ ಜೀವಾತ್ಮ ಒಂದಲ್ಲಿ ತ ವಿಚಾರ ಮಾಡೋದು ದಕ್ಕಾಕೋದು. ಧರ್ಮ ಅಂದ್ರೆ ಯಾನ್ ನಾವು ಶ್ರಾವಕ ಅಂದ್ರೆ ಯಾನ್ ನಮ್ಮ ಕಿರ್ಯಾವದೇ ಈ ವಿಚಾರ ಮಾಡ್ತೀನಿ ಅವರ. ಇಂಥ ಪುಣ್ಯ ಪ್ರಾಪ್ತಿ ಮಾಡಿ ಶ್ರಾವಕ ಹುಟ್ಟಿದ್ರಿ. 84 ಲಕ್ಷ ಇದ್ದೀರಿ ಕೃತಜ್ಞ ಎಂಥ ಅಂದ್ರೆ ಪುಣ್ಯ ಭವದ ಮಾಡಿದಿರಿ ಬಾಬಾ ಗೋಡೆ. ಮನುಷ್ಯಕೆಲ್ಲ ಹುಟ್ಟಿದಿರಿ. ಮನುಷ್ಯ ಪೇರ ಸಿಕ್ಕೈತಿ ನಿಮ್ಗೆ. ಜೈನಿಕಲ್ಲ ಹುಟ್ಟಿದಿರಿ. ಅಂಗೋಪಾಂಗ್ ಸುದು ಬುದ್ಧಿಮತ ಎಲ್ಲ ಸುದು ಇರ್ತಾನ. ಈ ಪರಮಾತ್ಮ ಮಾಡ್ಕತ್ತೀರಿ ಬಾಬಾ ಗೋಡ್ರಿ. ಅಳಸ್ ಮಾಡ್ಕತ್ತೀರಿ ಅಂದ್ರೆ
अंतर आधी होती धट्टी कट्टी गरिबी, आता आली श्रीमंती पांगळी. ಅನ್ನೋದ್ರೀಗ ಮೊದಲ ಧಟ್ಟಿ ಕಟ್ಟು ಮನುಷ್ಯರು ಧಟ್ಟಿ ಕಟ್ಟಿ ಗರಿಬಿ ಅವ್ರು ದುಡಿತೀರು, ರೋಗರಾಯಿಲ ಆಯ್ತಾರ. ಈಗ ಏನಾಯ್ತು ರೀ, ರೊಕ್ಕ ಭಾಳ ಅದು, ಶ್ರೀಮಂತ ಪಂಗಳ್ಯಾಕೆ ಹೋಯ್ದಿರಿ, ಮೊಳಕಾಲು ನುಸಿದು, ಶುಗರ್ ಆಯಿತು, ಬಿ ಪಿ ಆಯಿತು. ಯಾಕಾಯ್ತಲ್ಲ ಇದ ಸುಖಮಯ ಜೀವ ನಿಮ್ಮದು. ಜರ ಕಷ್ಟ ಮಾಡಿ ಸೇರಿ ಜರ ಸ್ವಲ್ಪ ಪುಣ್ಯ ಬೇಕಾಯ್ತಾರ ಮಾಡಿ ಬಾಬಾ ಕೊಡ್ರಿ. ನಾನು ಕೇಳ್ತೇನೆ ಯಾವತ್ತು ಹಿಂದುಗಡೆ ಪುಣ್ಯ ಆಯಿತು ಅಂತ ಬಂದಿರಿ ಎಲ್ಲರೂ, ಆ ಪುಣ್ಯ ಖಾಲಿ ಮಾಡಿ ಹೋಗ್ಬೇಡ್ರಿ. ಮತ್ತಿಟ್ಟ ಪುಣ್ಯ ಮಾಡಿ ಸಂಧಿಗೆ ನರಕದ ಪುಣ್ಯ ಆಗನಿಲ್ಲ, ತೆರೆಜಿದ ಪುಣ್ಯ ಆಗನ್ನಪ್ಪ, ಪುಣ್ಯ ಮೂರ್ಛೆ ಕಷ್ಟ ಸೇಮ್ ಆಸಟ್ ಸೇಮ್. ಇಂಥ ಪರ್ಯಾಯ ಸಿಕ್ಕಿದಂತಾರ ಮಣ್ಣವ್ರು ಸ್ವಲ್ಪ ಆಂಡ ಉದ್ದಂಟಾರ ಮಾಡಿದ್ರು. ಎಲ್ಲಿ ಹೋಗಾರ ನೋವು ಹೋಗ್ರಿ, ಯಾಗತ್ತೆ ಹೋಗಾರ ಮುಂದೆ ಹೊರ ಬಂದಿರಿ ಅಲ್ಲಿಂದ ಮಾಡ್ತೀರಿ ಯಾನ್ ಮುಂದೆ ಹೋಗಾರ ಇಲ್ಲಿ ಎಲ್ಲರೂ ಲೆಕ್ಕ ಹಾಕ್ತಾರೆ. ಎಷ್ಟು ಪುಣ್ಯ ತಿಂದವ್ರ ಭಯ ತುಂಗ್ರಿ. ಎಂಥ ಸಮೋಸರನ್ನಾಗಲಿ ಅದನ್ನ ತಗೊಳ್ದ, ಎಂಥ ಬಂದು ಕೇಳಿ ಕುಂತಿರೋವಾಗ ಎಷ್ಟು ಪುಣ್ಯ ತಗೊಳ್ಳಾರ್ದಾಗ ನಮ್ದು ಏನು ಪುಣ್ಯ ತಿರೀಗ ಸ್ವಲ್ಪ ಅಂದಿಕ್ಕಿಲ್ಲ. ಆ ಮಾನ್ಲೆ ಆದರಪತಿ ಯದಾಗರ್ಮದಲ್ಲಿ ಶ್ರಾವಕರ ಸರವಿಕೆರ ಅವ್ರ ಭಕ್ತಿ ಶಕ್ತಿ ಬೆಳಕಾರನಾರ ಮಹಾಬಲಮುನಿ ಮಹಾರಾಜ ಒಂದಲ್ರಿ. ಭಕ್ತಿ ಅನ್ನ ಆರ ಚರ್ಮ ಆರು ಯಾರು ಮಹಾಬಲಗಳು ಹೌದೇ ಚಂದ್ರಮಾಸಿ ಮಹಾಬಲ ಮಾಡಿ ಮಹಾಬಲ ಆದ್ರೆ ಅವ್ರ ಸಲ್ಲೇಖನ ಹೇಳ್ದಾಕ ಬಂದು ಅದು ನಮ್ಮ ಪರಿಚಯ ಆಯ್ತು ನಿಮ್ಮದು. ನವ್ರ ಆ ಕಡೆ ನೀವ್ರ ಕಡೆ ಇದ್ರೆ ಅವತ್ತು ಆಜ್ ಉಪಕಾರ ಅಂತೆ ಮಹಾಬಲಗಳು 96ದಾಗ ಅವ್ರ ಸಲ್ಲೇಖನ ಆಯ್ತು ಗುಡ್ಡ ಮ್ಯಾಗ ಸಂಘೆಲ್ಲ ಬಂದು ಬರೀ ಸಾವಾಗ ಆ ಶ್ರಾವಕ ಪರಿಚಯ ಆಯಿತು ನಿಮ್ದ. ಆದರೆ ಎಲ್ಲ ಕಲಾ ಶ್ರಾವಕರ ಒಂದು ನಂಬಿಕೆ ಕೊಟ್ಟ. ಸಾಧುಗಳು ಕಿರ್ಯಾಮ್ ಸಾಧುಗಳು ಚಾರ ನೋಡ್ಕೊಂಡವ್ರ ಒಂದು ಬಲೆ ಕೊಟ್ಟರು ಹೋಗ್ರಿ. ಆದ್ರೆ ಹಿರಿಯರ ಮಂದಿ ಸಹಕಾರ ಮಾಡ್ರಿ. ಅವಾಗ ಶ್ರಾವಕ ಕುಂಡು ಧೈರ್ಯ ಸ್ವಲ್ಪ ಇಲ್ಲ ಆಯ್ತಲ್ಲ ಅವಾಗೆಲ್ಲ ಆಗೋಯ್ತು. ಈಗಿನ ಮುಂದೆ ಏನು ಮಾಡ್ಬೇಕಂದ್ರೆ ನಮ್ಮ ಪಾಪ ಪರಿಹಾರ ಮಾಡಕ್ಕೆ ಯಾವ ಮಾಡ್ಬೇಕಂದ್ರ ನಮ್ಮ ಜೀವನದಾಗ ತಮ್ಮ ವಿಚಾರಲೆ ತಮ್ಮ ಆಚರಣೆ ಎಷ್ಟು ಪಾಪ ಪುಣ್ಯಾಗ ಬಂದಾಗ್ಯಾವತ್ತು ನಿಮ್ಗೆ ಇರ್ಲಾರ್ರಿ ಲೆಕ್ಕಾಗಿದ್ರ ನೋರು ಮನುಷ್ಯ ಹುಟ್ಟು ಬಂದು ನಮ್ಮ ಜೀವನ ಎಷ್ಟು ಪಾಪ ಕಿರಿಯ ಮಾಡೋದು ಎಷ್ಟು ಪುಣ್ಯ ಕಿರಿಯ ಮಾಡಿದಿರಪ್ಪ ಹೋತಾನ ಒಯ್ತೀರ ನೀವ್ರ ಸಂಪತ್ತಿಯಾರು ಒಯ್ತಾರು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿಯರು ಒಯ್ತಾರು ಯಾರು ಒಯ್ತೀರಿ ಹೋತಾನವ್ರ ಎಡ್ಡ ಒಯ್ತೀರಿ ಪುಣ್ಯ ಪಾಪ ಅವ್ನ ಕಣ್ಣಿಗೆ ಕಾಣಿಸೋದಾವ ಎಷ್ಟು ನಿಮ್ಮ ಕೈಲಿ ಪುಣ್ಯ ಪಾಪ್ರೀಗ ಎಷ್ಟು ಬಸ್ತಿಗೆ ಬರ್ತೀರಿ ಎಷ್ಟು ಸ್ವಾಧ್ಯಾಯ ಮಾಡ್ತೀರಿ ಎಷ್ಟು ನೇಮ್ ಮಾಡ್ತೀರಿ ಹೇಳ್ತಾರೆ ನೋಡಿ ಲೆಕ್ಕ ಹಾಕೋ ಎಷ್ಟು ಸಂಸಾರದಾಗ ಯಾವತ್ತೂ ಜೀವಗಳಿಗೆ ಸುಖ ಇಲ್ಲ ದುಃಖ 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 ಯಾವತ್ತೂ ಕೆಲಸ ಮಾಡೋದು ಸತತ್ ಕೆಲಸ. ಮಧ್ಯಾಹ್ನ ಅಂತಾರಪ್ಪ ಯಾಕೆ ಮತ್ತೆ ಕೆಲಸ ಅಟ್ಟ ಒಂದು ಹೊಟ್ಟಿ ಸಟ್ಕೆ ಮಧ್ಯಾಹ್ನ ಸಟ್ಕೆ ಒಂದು ಪೆಟ್ಟಿಗೆ ಸಟ್ಕೆ ತುಂಬುತ್ತವ ಹೊಟ್ಟೆ ಅದೇನು ತುಂಬಿಲ್ ಪೆಟ್ಟಿಗೆ ಅದೇನು ತುಂಬಿಲ್ ಅದೇ ಕೆಲಸ ಯಾವತ್ತು ದಿನಕ್ಕೆ ಕೆಲಸ ಅದ ಮಧ್ಯಾಹ್ನ ಕೆಲಸ ಇದೆ ಎಲ್ಲರಿಗಿನ ಧರ್ಮಕಾರ ಬಗಲ್ಲಿ ಯಾರು ದುಡಿತಾರಪ್ಪ ಅದಷ್ಟ ಯಾರು ದುಡ್ತೀರಿ ನೀವರಲ್ಲ ಹೊಟ್ಟೆ ಸಟ್ಕೆ ಹೊಟ್ಟೆ ತುಂಬಿದ್ದು ನಿಮ್ದು ಹರ್ಯಾಗ ಊಟ ಮಾಡೋ ಛೇ ಮಾಡಿ ಖಾಲಿ ಆತಿ ಛೇ ಮಾಡಿ ಹರ್ಯಾಗ ಮಗ ಖಾಲಿ ಆತಿ. ಯಾವತ್ತೂ ಜೀವಾತ್ಮ ಒಂದು ಪೆಟ್ಟಿಗೆ ದುಡ್ಡು ಸಟ್ಕೆ ದುಡಿತಾರು ಅವೇನು ತುಂಬೂಲ ನಮ್ಮ ತೃಪ್ತಿ ಅಂದು ಆಗಿರೋದು ನಮ್ಮ ತೃಪ್ತಿ ಹಾಕಿ ಹೋಗೋದಾಯ್ತಾರೆ ಆಚಾರ ಅಂತಾರು ಒಂದು ತ್ಯಾಗ ಉರ್ತಿರ್ಲಿ ಮನುಷ್ಯ ತ್ಯಾಗ ಮಾಡೋಕ್ಕೆ ಕಲೀರಿ ಸ್ವಲ್ಪ ಸಮಾಧಾನಕಾರಕ ಆಗತ್ತೆ. ಎಷ್ಟು ಜೀವಾತ್ಮ ಸಮಾಧಾನ ಆಗ್ಯವರು ಆಟೋ ಪರಿಣಾಮ ಸುಲ ಆತವ್ರಿ ಪುಣ್ಯಾಸರವಾತಿ ಅವ್ರಿಗೆ ಎಷ್ಟು ಜೀವಾತ್ಮ ಹಾಯ್ ಮಾಡ್ತಾರ ರೊಕ್ಕ ಯಾವತ್ತು ಅಂತಾರ ಕೆಲಸ ಯಾವತ್ತು ಅಂತಾರ ಸುಖ ಸಿಕ್ಕೋದವ್ರಿಗೆ ಸುಖ ಸಿಕ್ಕರೆ ಮನುಷ್ಯನ ಪರ ಸಿಕ್ಕಿತ್ತು ಎಲ್ಲತ್ತು ಮತ್ತೆ ಸುಖ ಮನುಷ್ಯ ಅಟ್ಸರ ಸುಖ ಐತಿ ಇಟ್ಟವ್ರು ತಿಳ್ಕೊಂಡು ಮತ್ತೆ ಏನು ಮಾಡ್ತವ್ರಿ ಅದು ಬೇಕು ಇದು ಬೇಕು ಅದು ಹೇಳ್ತಾರದ ಬೇಕನ್ನವ ಯಾರಂತಾರ ಅಲ್ಲಿ ಸಾಕನ್ನವ ಜ್ಞಾನಂತೀರಿ ನೂರ ಏನಂತ ಅವರು ಆಚಾರ್ಯ ಅಂತವರು ಧ್ಯಾನದು 2 ಪ್ರಕಾರದ್ದು नाकिदांगी अर्थ ध्यान रौद्र ध्यान धर्म ध्यान शुक्ल ध्यान अर्धांतर हिंसानंद मूर्छानंद चौर्यानंद नित्यान परिग्रह आनंद ध्यान आಯ್ತಿದೆಯಲ್ಲ धर्म ध्यान ಬಗಲ್ಲಿ ಯಾವತ್ತು ರಕ್ತದಾಗ ಆನಂದ ಅಂದ್ರಾಗ ಏನು ಧ್ಯಾನ ಬರ್ತೀರಿ ರೌದ್ರ ಧ್ಯಾನ ಆಕೈತಿ ಆ ಮುಂದೆ ಬೇರೆ ಅಂತಾರಪ್ಪ ಅವ್ರು ಭಗವಾನ್ ಧರ್ಮ ಧ್ಯಾನ ಮಾಡ್ತಾ ಇರೋರ
ಇಂಥ ಪಾರ ಸಿಕ್ಕಿ ಬಾಬಾ ಅರೆ ಅನ್ಮೋಲ್ ಮನುಷ್ಯ ಪಾರ ಸಿಕ್ಕಿತ್ತು ನಿಮಗೆಲ್ಲರಿಗೆ. ಅದ್ಯಾರು ಧರ್ಮಕಾರ ಮಾಡೋದಾಯಿತು. ಈ ಚಾತುರ್ಮಾಸದಲ್ಲಿ ಬರ್ತೀವಿ ಶ್ರಾವಕರ, ಮುಂಜಾನೆ ಭಕ್ತಿಯಾನಕ್ಕೆ ಬರ್ತಾರೆ ಶ್ರಾವಕರು ಒಂದೇನ್ರಿ. ಆದ್ರೆ ಸ್ವಾಧ್ಯಾಯಕ್ಕೆ ಬಂದ್ರೆ ಠೀಕ್ ಮೈಂದಾಗ ಪ್ರವಚನ ಸಂಜೆ ಕರ್ಸಿದ ನಮ್ಮ ಶಾಸ್ತ್ರಿ ಭರ್ಮಶಾಸ್ತ್ರಿ ಭಾಳ ಉಪಕಾರ ಐತಿ ಅವ್ರದ್ದೆಲ್ಲರ ಮ್ಯಾಗ. ಕಾರಣ ಯಾರೀ 98ಕ್ಕೆ ಬಂದವಾಗ ಯಾರವ್ರ ತಮ್ಮನ್ನ ಪಡಿಸೋದಿಗೆ ಅವ್ರ ಶಾಸ್ತ್ರ ಓದ್ತಿರ. ಆ ನಂತರ ಓದ್ತಾನ ಸ್ವಲ್ಪ ಅವಾಗ ಧರ್ಮನ ತಯಾರು ಮಾಡೋದು ಆಗಪ್ಪ ಅದೇ ಈಗಾರ ಮಾಡೋದು ಸ್ವಲ್ಪ ಯಾರು ಯಾನ್ಯಾಕೆ ಆಗ್ಬಾತು ಬಾ 4 ಮಂದಿ ಶಾಸ್ತ್ರ ಹೇಳ್ತಾರೋ. ಕಾಯಂ ನಾವು 12 ವರ್ಷ 12 ಯಾವತ್ತು 12 ಮಹಿನೆ ಸತತ್ ಶಾಸ್ತ್ರ ಓದ್ತಾರೆ. ತಾಸು ಹೇಳಕ್ರೆ ಯಾರು ಬೇಕು ನಿಮ್ಗಲ್ಲಿ. ನಂತರಪ್ಪ ಹೇಳೋರು ಮಸ್ತ್ ಇರ್ತಾರೆ, ಕೇಳೋರು ಬೇಕಲ್ಲಿ. ಅದ್ರ ಸಂಯೋಗ ಸಮತ್ ಕುಡಿ ತಿಮ್ದ ಯಾರ್ಯಾಕವ ಅಂಥ 4 ಶಬ್ದ ಕೇಳಿ ನಿನ್ನ ಪರಿಣಾಮ ಶಿವ ಆದಾಗ ಇಂಥ ಹೆಸರು ಹೇಳ್ತಾರೆ ಅವತ್ತು. ಆದರೆ ನಿಮ್ಮ ಪರಿಣಾಮ ಸುಲಾಗಿ ಅದ ಪುಣ್ಯ ಆತಿ ನಿಮ್ಗೆ. ಅಂಥ ಪುಣ್ಯ ಮಾಡ್ಕ ನಿಮಿತ್ತ ಅಂದ್ರೆ ಹಾತಿ. ಆ ನಿಮಿತ್ತಿಗೆ ಬಾಬಾ ಒಂದು ಜೀವಾತ್ಮ ಹೊರಗಿದ್ದಾರೆ. ಹಂಗೆ ತೋರು ಯಾವ ಮಾಡ್ರಿ ಯಾವತ್ತು ಈ ಜೀವನದಾಗ ಬಾಬಾ ಭಗವಾನ್ ನಮಗೆ ಸಂಪತ್ತಿ ಬೇಡ, ನಮ್ಮ ಸಂಪತ್ತಿ ಭರ್ಪೂರ್ಣ ಪುಣ್ಯಲ್ಲಿ ಸಿಕ್ಕಿದ್ದು ಖರೆ ಅನ್ಬೇಕು ನಮಗೆ. ನಮ್ಮ ಪರಿಣಾಮ ಸುಲ್ಬೇಕು, ನಮ್ಮ ವಿಚಾರ ಸುಲ್ಬೇಕು, ನಮ್ಮದು ಆಚರಣೆ ಸಲ್ಬೇಕು. ಇಂಥ ಬೇಡ್ಕೊಂಡು ಅದು ಶಾಸ್ತ್ರದಾಗ ಏನಂತ ಸ್ಪರ್ಧೆ ಮಾಡಿದಾಗ ಪಾಪಿಷ್ಟೇನ ದುರಾತ್ಮನ ಜಡದಿಯ ಮಾಯಾ ವಿನಾಲೋಭಿನ ರಾಗದ್ವೇಷಮಲ್ಲಿ ಮಶೇನ ಮನಸ ದುಷ್ಕರ್ಮ್ಯ ನಿರ್ಮಿತಂ. ಭಗವಾನ್ ನಾ ಸಂಸಾರದ ಕೂತ್ ನಂತರ ನಾ ಪಾಪಾತ್ಮ ಇದ್ಯಾನ, ದುರಾತ್ಮ ಇದ್ಯಾನ, ಜಡ ಬುದ್ಧಿ ಆಗಿ ತಮ್ಮದೆಲ್ಲ ರಾಗ ದ್ವೇಷದ ಮನುಷ್ಯಕಲ್ಲ ಸ್ವಲ್ಸಾಗಿಂದೇ ಅದು ನಾಶ ಮಾಡಕ್ಕೆ ಬಂದ್ಯಾನ. ನಂಗೆ ಸಂಪತ್ತಿ ಬೇಡಬೇಕು. ಯಾಕೆ ಬರ್ಬಸ್ತೀವ ನಮ್ಮ ಬುದ್ಧಿಮತ್ ಅಂದ್ರೆ ನನ್ನ ಕೈಲೇ ಸಂಸಾರ ಹಾಕೂತ್ ನಾನಾ ಪ್ರಕಾರ ಪಾಪ ಆಗಿದ್ದು ಭಗವಾನ್. ನಾ ಅಜ್ಞಾನಿದ್ನ ಆ ಪಾಪ ಪರಿಹಾರ ಮಾಡ್ಕೊಂಡು ಬಂದು ನಂಗೆ ಸಂಪತ್ತಿ ಬೇಡ. ನಿಮ್ಗೆ ನೀವು ಕುಡ್ಸಕ್ಕಿಲ್ಲ ಸಂಪತ್ತಿ ಹಿಂಗೆ ಭಾವನಾ ಮಾಡಿ ಬಂದಿರೋದಂತೂ ಸ್ವಲ್ಪ ನಿಮ್ಮ ಪಾಪ ಪರಿಹಾರ ಆಗಿದೆ. ಯಾಕೆ ಮಂದಿ ಬರ್ತಾರು ಭಗವಾನ್ ನಮಸ್ತೆ ಮಾಡ್ತಾರೆ ಭಗವಂತಗಳಿಗೆ. ನಮ್ಮ ಸಸಿ ಸುಲು ಸಿಕ್ಕಲಿ ಬೇಳ್ತೀರಮ್ಮ ಭಗವಂತ, ಬೆಳ್ಳಿ ಬಂಗಾರ ಸಿಕ್ಕಲಿ, ಅಂಗಡಿ ಸುಲಂಗೆ ಆಗಲಿ. ಇದಲ್ಲ ಕರ್ತೀವಿ ನಮ್ದಲ್ಲ ಕರ್ತೀವಿ. ಯಾಕಂದ್ರೆ ಭಗವಾನ್ರ ಬಹುಷ್ಪಂಟ್ ಆದ್ರೆ ಅವ್ರ ಹೆಂಗೆ ಕೊಡ್ತಾರೆ ನಿಮಗೆ ಕುಡ್ಸಕ್ಕಿಲ್ಲ, ಕುಡ್ಸಕ್ಕಿಲ್ಲ. ಭಕ್ತರು ಹೇಳ್ಬೇಕ್ರಿ ಅವಾಗ ನಮ್ಮ ಭಾವನಾ ಸುಲು ಮಾಡ್ಕೊಂಡು ನಮ್ಮ ಪರಿಣಾಮ ಸುಲು ಮಾಡ್ಕ ನಿಮಿತ್ ಭಾಯಿ ಭಗವಂತ ಇರ್ತಾಗ ಭಗವಾನ್ ಸಮೋಸರ್ನ ಐತಿ, ಮಂದಿರ ಐತಿ. ಅಲ್ಲಿ ಬಂದು ಜೀವಾತ್ಮ ಮುಂಜಾನೆ ಸ್ವಲ್ಪ ದರ್ಶನ ಮಾಡ್ರೆ ಅವ್ನ ಪರಿಣಾಮ ಸುಲಾತು, ಅವ್ನ ಪುಣ್ಯ ಕಟ್ತೈತಿ. ಈ ಧರ್ಮಶಾಸ್ತ್ರದಿ ಆ ಪ್ರತಿಯೊಂದು ಶ್ರಾವಕರ ವಿಚಾರ ಮಾಡೋತ್ತವ್ರು ನೋಡ್ರ ಯಾವ ಪರಿದಾಗಿದ್ದು ಎಲ್ಲಿ ಬಂದು ಹುಟ್ಟಿದವಿ ಯಾರು ಮಾಡಿ ಇಷ್ಟು ಭಾವನಾ ಆಯ್ತಾರೆ ನಿಮ್ದು ಆಚಾರ್ಯ ಅಂತರು ಭಾಳ ಸುರಾತಿ. ಇದೊಂದು ಮಾತು ಹೇಳ್ತ ಮತ್ತು ಯಾರು ಶ್ರಾವಕ ಇರಲಿ ತೆಪ್ಪಾಗೋ ಸ್ವಭಾವ ಐತಿ. ಸಾಧು ಇರಲಿ ಶ್ರಾವಕರು ಇರಲಿ ತೆಪ್ಪಾತಿ ಒಪ್ಕೊರಿ ಅದನ್ನ ಒಪ್ಕೊಳ್ಳೋ ತೆಪ್ಪಾಯ್ತರ ಅವ್ನು ಖರೆ ಮನುಷ್ಯ. ತೆಪ್ಪ ಮಾಡ್ದ ನಾ ಮಾಡಿದ್ದಕ್ಕೆ ಅನ್ನತ್ತೀರಿ 2 ಕರ್ಮ ಕೊಡ್ತು ಎಲ್ಲರಿಗೇನ ಒಪ್ಕೊಂಡು ಅರ್ಧ ಕರ್ಮ ನಾಶ ಆತಿ. ಶಾಸ್ತ್ರ ಯಾವತ್ತಮ್ಮ ಹೇಳ್ತಿ ಯಾವತ್ತು ಹೇಳಿ ಭಗವಾನ್ ವಾಣಿಜ್ಯ ಹೇಳ್ತಾರ ಎಲ್ಲ ಜೀವಾತ್ಮ ಸಂಸಾರ ಐತಿ ಯಾವ ತೆಪ್ಪಾಗೋ ಸ್ವಭಾವಕ್ಕೆ ಐತಿ ಆಗಲ್ ತೆಪ್ಪ ನಮ್ಮ ಖರೆ ಒಪ್ಕೋರಿ. ತೆಪ್ಪತ್ತು ಹೇರಿ ನಮಗೆ ಹೇಳ್ಬೇಡ ನೋಡಿ ಭಗವಾನ್ ಹೇಳಿ ಬಸ್ತಾಗ ಕೂತೀರ ಭಗವಂತರ ನನ್ನ ಕಡೆ ಹಿಂಸ ಆಯಿತು ತೆಪ್ಪತ್ತಂದು ಭಗವಾನ್ ಭವನ ಮಾಡ್ರು. ಅದು ಆಚಾರ್ಯ ಅಂತರು ಸತತ್ ಆಲೋಚನೆ ಮಾಡ್ಕೊಳ್ದ, ನಿಂದ ಮಾಡ್ಕೊಳ್ದ, ಘರ ಮಾಡ್ಕೊಳ್ದ, ಪ್ರಾಯಶ್ಚಿತ್ ಬಾಯ್ತಿತ್ತು. ಎಟ್ಟು ಕರ್ಮ ನಾಶ ಆತಿತ್ತು. ಗೊತ್ತಿದ್ದ ಕಥೆ ಐತಿ. ಸನ್ನಿಕ್ ರಾಜ ಸ್ವಾಮಿಗೊಳಗೆ ಹಾಕಿರತ್ತೋ 33 ಸಾಗರ ವಯಸ್ಸು ಬಂದ್ಬಿತ್ತು. ಚೆನ್ನರಾಣಿ ಹೋಗಿ ಹೇಳ್ತಾರೆ ಅವ್ರಿಗೆ 3 ದಿನ ಹೊಂಟು ಹೋಗಿದ್ದು ಕೊಳ್ಳಾಗ ಹಂಗೆ ಇತ್ತು. ಇರಿ ಕಡಿಕತ್ತಿ ಸ್ವಾಮಿಗಳು ಧ್ಯಾನ ಕೂತಿರೋರ ಎಲ್ಲ ಹೇಳ್ತಂದ್ರೆ ಆ ಮಾತ್ರ ಸ್ವಲ್ಪ ಸಕ್ರಿ ತಂದ್ರು. ಗಂಡ ಹೆಂಡತಿ ಬೈಂದರು, ಸ್ವಾಮಿಗಳು ಧ್ಯಾನ ಕುಯ್ದರು, ಸುತ್ತೆಲ್ಲ ಸಕ್ರಿ ಉದುರ್ತಾರವ್ರ, ಹವ ತೆಗೆದು ಒಗಿತಾರು. ಸೈನಿಕ ರಾಜ ಅಂತಾರೋಬ ನಾ ತೆಪ್ಪ ಮಾಡ್ನು, ನನ್ನ ಕೈಲೇ ತೆಪ್ಪಾಗೀತಿ. ಯಾರಂತೀರು? ಯಾಕಂತೀರು? ಪಶ್ಚಾತ್ತಾಪ. ಇಂಥ ಕಾರಣ ಕೆಲಿಗೆ ಆಯ್ತು ಅಂಥ ಪಾಪಾತ್ಮ ಇದ್ಯಾನ್, ಇಂಥ ಕೆಟ್ಟ ಕೆಲಸ ಯಾಕೆ ಮಾಡ್ನಾ ಹಿಂಗೆ ಅವ್ರ ಭಾವ ಅದು. ಆಚಾರ್ಯ ಹೇಳ್ತಾರ್ರಿ ಆ ಜೀವಾತ್ಮ ಅನಿಸ್ತಾ ಭಾವನಾ ಮಾಡೋದ್ ಕೈಲಿ 33 ಸಾಗರ ಆಯುಷ್ ನರಕ 7 ನರಕ ಆಗಿದಾರ ಅವ್ರು. ಎಲ್ಲಿ ಬಂದ್ರೆ ಅವ್ರ 84,000 ಆಯುಷ್ ಆಯ್ತು.
ವರ್ತಮಾನ ಬಂದರು ದಪ್ಪ ಮಾಡ್ಕತ್ತೀರ ಅವರ ಧ್ಯಾನ ಮಾಡ್ಕತ್ತೀರು ಸ್ವಾಧ್ಯಾಯ ಯಾವ ಮಾಡ್ಕತ್ತೀರ ಅವಾಗ ಅವ್ರು ಫಕ್ ಸ್ವತಃ ಆಲೋಚನೆ ಮಾಡ್ತಾರೆ ಆಲೋಚನೆ ನನ್ನ ಭಗವಾನ್ ತೆಪ್ಪ ಮಾಡಿ ನಾ ಎಂಥ ಕಾರ್ಯ ಮಾಡಿ ಹಿಂಗಿದ್ರೆ ಭಾವನಾ ನಿಮ್ಮ ಆಯ್ತರ ಬಾ ಎಷ್ಟೇ ಕರ್ಮ ನಾಶ ಆಗೈತಿ ಯಾವ ಮಾಡಿನ ಪಶ್ಚಾತ್ತಾಪ ಮಾಡ್ಕೊಂಡು ನಮಗೆ ಅವತ್ತ ಇಲ್ಲ ಬಸ್ಸಿಗೆ ಹೋದಿಲ್ಲ ಅಟ್ಟು ಯಾಂತ ರಾಜ ಬಾ ಪ್ರತಿಯೊಂದು ಜೀವಾತ್ಮ ಯಾರು ಬೇರೆ ಅವ್ರು ನಮ್ಮ ಜೀವನದಾಗ ಎಷ್ಟು ತೆಪ್ಪಾಗ್ಯದು ಎಷ್ಟು ಸುಳ್ಳು ಮಾತಾಡೋದು ಹೌದು ಎಷ್ಟು ಮಾಚಾರ ಮಾಡಿದಿರಪ್ಪ ಎಂಥ ಕೆಲಸ ಎಂತೆಲ್ಲ ಕೆಲಸ ಆಗಿದ್ದು ಸಂಸಾರ ಕೂತಂತಾರೆ ಎಲ್ಲ ಮಾಡ್ತೀರಿ ಬಾಬಾ ಹೋಗ್ರಿ ಕಣ್ಲಿ ಖಾಸ್ತಿ ಅದಕ್ಕೆ ಮಾಡ್ತಾನೆ ಒಂದು ಹೇಳ್ತಾರೆ ಕತ್ತಾನ ಹಾಲು ಮಾಡ್ತೀರಿ ಹೆಂಗೆ ಹಾಲು ಮಾಡ್ತೀರಿ ತೊಗೋತೀರಿ ಹಾಲು ಮಾಡ್ತೋತೀರಿ ಹೆಂಗೆ ಕೆ ಜಿ ಹಾಲು ಐತಿ 70 ರೂಪಾಯಿ ಕಿಲೋ 60 ರೂಪಾಯಿ ಕಿಲೋ ಕೆ ಜಿ ಹಾಲು ಐತಿ 2 ಕಿಲೋ ಕೆ ಜಿ ಹಾಲು ತಂದಾರ ಮಾಡ್ತೀನಕ್ಕಂತ ಹೇಳಿ ಕಾಸ್ತಾರ ಅಲ್ಲಿ ಮ್ಯಾಗ ಕಾಸ್ತಾರ ಹಾಲು ಉಕ್ಕುಬತ್ ಎತ್ತಿ ಆಳಾಗಿಟ್ರು ಯಾವ ಮುಸಿದಿಲ್ಲ ಯಾರು ನನ್ನ ಕಡ್ದಾರ ಬಿದ್ದೋತ್ರ ನನ್ನ ಬಿದ್ದು ಹಾಲ್ದಾಗ ಸತ್ತು ಹೋದಾವ್ ಕನ್ನೆ ಕಾಸ್ಕೈತಿ ಏನು ಮಾಡ್ತೀರಿ ನೂರ ಸಳಿ ಏನು ಮಾಡ್ತೀರಿ ನೀವು ಕಾಲು ಚಲ್ತೀರಿ ಸುಳ್ಳು ಮಾತಾಡೋದಿಲ್ಲ ಸುಳ್ಳು ಮಾತಾಡ ಪಾಪ ಕಟ್ಟು ಸುಳ್ಳು ಮಾತಾಡಬೇಡ ಮತ್ತು ಪಾಪ ಕಟ್ಟು ಸುಳ್ಳು ಮಾತಾಡಬೇಡ ಹೇಳಿ ನನ್ನ ತೆಗೆದು ಒಯ್ಯದ ಹಾಲು ಮತ್ತಿನಲ್ಲ ಯಾರು ಪಾಪ ಆಯ್ತದ ನಮಗೆ ನಿಮ್ಮ ಪಾಪ ಆಯ್ತದ ಲೆಕ್ಕ ಹಾಕಿರಿ 160 ರೂಪಾಯಿ 40 ರೂಪಾಯಿ ಹಾಲು ಇದೆ ಹೆಚ್ಚಿಲ್ಲ ಇದು ಹಾಲು ಆಟ ತ್ಯಾಗ ಮಾಡ ಬಂದು ಸಂಸಾರ ಮಾಯಾಚಾರ ಎಲ್ಲಿ ಭೋಗ್ಸವ್ರು ನೋಡಿ ಲೆಕ್ಕ ಹಾಕೋದು ಮತ್ತೇನಿಲ್ಲ ಹತ್ರ ಸಮಾಜ ನೋಡಿ ಬಾಬಾ ಕೊಡ್ರಿ ನಿಮ್ಗೆ ಯಾರು ಕುಡುಕ್ ಶಕ್ಕಿಲ್ಲ ತೌಕ್ ಶಕ್ಕಿಲ್ಲ ನಿಮ್ಮ ಪಾಪ ನಿಮ್ಮ ಸಂಗ ಎಲ್ಲದನ್ನ ಈಗ ಮಾಡಿದ ಪಾಪ ನಮ್ಮ ಕಡೆಗೆ ಹತ್ತಿ ಯಾರಕ್ಕೆ ಬರೋರ ಸಣ್ಣವ್ರಿಲ್ಲ ದೊಡ್ಡವ್ರಿಲ್ಲ ಯಾ ಸಂಬಂಧ ಯಾರ್ದಿ ಪ್ರತಿಯೊಂದು ಜೀವಾತ್ಮ ನಾ ಬಂದು ಪಾಕಳಿಗೆ ಯಾರಕ್ಕೆ ಬರಪ್ಪ ಅಲ್ಲಿ ತಾಯಿ ಇರಲಿ ತಂದೆ ಇರಲಿ ಮಗ ಇರಲಿ ಏನು ಸಂಬಂಧ ಇಲ್ಲ ನಿಮ್ಮ ಪಾಪ ನಿಮ್ಮ ಸಂಗಟ ಯಾವತ್ತು ಈ ಪಾಪ ಅವ್ರ ಮಾಡ್ಕತ್ತಿ ಎಂಥ ತೀರ್ಥಂಕರಾಗಿ ಹೋದ್ರೆ ಅವ್ರ ಕರ್ಮ ಬಿಟ್ಟಿಲ್ಲ ಬಿಟ್ಟಿದ್ದಾರೆ ಕರ್ಮ ಯಾವಾಗ ಎಂಥ ಬಾಹುಬಲಿ ಭಗವಾನ್ ಭರತ್ ಭಗವಾನ್ ಯಾರು ಮಾಡಿ ಹೋದ್ರೆ ಅವ್ರದಾಗ ಯಾರು ಮಾಡಿ ರಾಜಸಟ್ಗೆ ಸಂಪಸಟ್ಗೆ ತೀರ್ಥಂಕರ ಮಕ್ಕಳವ್ರ ಒಬ್ಬರು ಚಕ್ರವರ್ತಿ ಒಬ್ಬರು ಕಾಮದೇವ್ ಏನು ಕೆಲಸ ಮಾಡೋವಾಗಲ್ಲ ಅವ್ರು ನಮ್ಗೆ ಯಾವ ಕೊಟ್ಟವ್ರ ಜಗಳ ಸಂಪತ್ತಿ ಬಗ್ಗೆ ಜಗಳ ಅವಾಗ ಎಂಥ ಕಾಲದಾಗ ಗೆದ್ದು ಬಂದ್ರೆ ಚಂದ ಕಟ್ಟು ಗೆದ್ದು ಬಂದ್ರೆ ಬರೋ ಚಕ್ರವರ್ತಿಗಳು ಚಕ್ರವರ್ತಿ ಒಳಗೆ ಹೋಗ್ಬತ್ತೈತಿ ಬಾಹುಬಲಿ ಭವನ್ ಶರಣಮರ್ಗ ಸವಾಲ್ ಅತ್ಯಾನಾಯ್ತಿರ ಅವಾಗ ಮಂತ್ರಿಗಳ ಮಾಡಿ ಮಂತ್ರಿಗಳ ಅಡ್ಡು ಮಂದಿ ಜೀವಾತ್ಮ ಮೋಕ್ಷ ಮೇದಾರ ಚರಮ ಸೇರಿ ಯಾವ ಮಾಡ್ಬೇಕಂದ್ರೆ ಅತಿ ಯುಕ್ತಿ ಅಂತ ತಗೋರ ಒಂದು ಜಲ್ ಯುದ್ಧ ದುಷ್ಟಿಯುದ್ಧ ಮಲ್ಯುದ್ಧ 3 ಶಕ್ತಿ ಯಾರವ್ರ ನೋಡಿ ಬಾಬಾ ಕೊಟ್ರಿ ಕರ್ಮ ಅಂತಾರ ಆಚಾರ್ಯರ ಸ್ಥಿತಿ ಬಂದು ಬಾಹುಬಲಿ ಭಗವಾನ್ಗಳಿಗೆ 1 ತಾಸು 2 ತಾಸು ವೈರಾಗ್ ಬಿಟ್ಟು ಹೋಗೋದಾರ ಅವ್ರಲ್ಲಿ ಯಾವ ಮಾಡ್ರಿ ಅವಾಗ ಜಲ್ ಯೂಸ್ ಸಾಲ ಆಯ್ತು ಬಾಹುಬಲಿ ಗೆದ್ರು ದೃಷ್ಟಿ ಚಾಲ ಆಯ್ತು ಬಾಹುಬಲಿ ಗೆದ್ರು ಮಲ್ಯುದ್ಧ ಮಾಡೋದ್ನ ಕುಸ್ತಿ ಇರ್ತಾರೆ ಕುಸ್ತಿ ನಾ ಕೆಡ್ಯಾವ್ ನಾ ಗೆದ್ದಾವ್ ನಂದು ವಿಜಯ ಆಗ್ಬೇಕು ಕರಮ್ ಉದಯ ಒಟ್ಟ 20 ಮಿನಿಟ್ 40 ಮಿನಿಟ್ ಯುದ್ಧಕ್ಕೆ ಬಾಹುಬಲಿ ಎತ್ತಾರ ಭರತ್ನ ಎತ್ತಿ ಮ್ಯಾಗ ಹಾಕ್ತಾರೆ ಜೋರ್ ತ್ಯಾವ ಹೋಗ್ಬೇಕಂತ ಹೇಳಿ ಎತ್ತೇಳ ಕರ್ಮ ತೀವ್ರ ಉದಾಯಿತು ಮ್ಯಾಗ ಎತ್ತರ ಅವ್ರು ಕರ್ಮ ಛೋಪಶ ಮಾಡಿ ಖಲಾಸ್ ಕರ್ಮ ಪರಿಹಾರ ಆಯ್ತಾರ ವೈರಾಗ್ ಪ್ರಾಪ್ತಿ ಆಯ್ತು ತೆಳಗಿಟ್ಟು ಸ್ವಾಮಿಗಳನ್ನ ಕಾಡ್ಕೊಂಟಾದ್ರ ಅವ್ರು ಅಂಥ ಜೀವಾತ್ಮ ಹೇಳಿದಾಗ ಅಟ್ಕೇರಿ ಮಾಡ್ದ ನಮ್ದು ಯಾವ ಕರ್ಮ ಐತಿ ನಿಮ್ದು ಅಂಥ ಮೋಕ್ಷ ಜೀವಾತ್ಮನ ಕರ್ಮ ಸುಟ್ಟು ಬಿಟ್ಲವ್ರ ಅವ್ರು ಯಾವ ಮಾಡ್ತಾವ್ರಿ ಅವ್ರು ಯಾವ ಮಾಡೋ ಸಾಬೋರಿ ಬಾ ಈ ಭವದಾಗ ಬಂದಂತಾರ ನಂಗೆ ಏನು ಸಂಪತ್ತಿ ಬೇಡ ಬಾಬಾಗನ್ ನಂದು ಹೆಂಗೆ ಪಾಪ ಪರಿಹಾರ ಇಷ್ಟು ನಿಮ್ಮ ಭವನ ಆಯ್ತು ಬಾಬಾ ಹೋಗ್ರಿ ಕರ್ಮಾಶ ಅಂತ ಹೇಳಿ ಆದ್ರೆ ಶ್ರಾವಿಕೆಯರ 4 ಚಾತುರ್ಮಾಸ ಅಂತ ಆದ್ರೆ ನಿಮ್ಗೆ ಸಡ್ವ ಅಂತರ ಕೇಳಕ್ಕೆ ಬರ್ರಿ ಜಬರಿ ಮಾಡಲ್ಲ ಅವ್ರಲ್ಲ ಹಾಗಾದ್ರೆ ತಾಯಿ ಸುನಭವಂತೀರ ಜೋ ಚಾಹೋ ಅಪನೋ ಕಲ್ಯಾಣ ಬೇಕಾದ 4 ಶಬ್ದ ಬರ್ರಿ ಕೆಲ್ಸಿತ್ತು ಆರಾಮಾನ್ಯ ಹಾಕೊಂಡ್ರಿ ಜಬರಿ ಮಾಡೋದು ಯಾಕೆ ಕಾರಣಪ್ಪ ನಿಮ್ಮ ಭಾವ ನಿಮ್ಮ ಲಬ್ಧಿ ಆಗ್ತಾರೆ ಆಚಾರ ಆದ್ರೆ ಈ ಜೀವಾತ್ಮ ಸಂಸಾರದ ನಂತರ ಆಚಾರ ಮಾತು ಹೇಳ್ತಾರು ಚೋಪಶಂ ಲಬ್ಧಿ ವಿಶುದ್ಧಿ ಲಬ್ಧಿ ದೇಶನಾ ಲಬ್ಧಿ ಪ್ರಾಯೋಗಿಕ ಲಬ್ಧಿ ಕರ ಲಬ್ಧಿ 5 ಲಬ್ಧಿದು ನಿಮ್ಮ ಪುಣ್ಯ ಆಯ್ತು ಆಚಾರ ಅಂತಾರಪ್ಪ ನಿಮ್ಗೆ ಚೋಪಶಂ ಲಬ್ಧಿ ಆಗೈತಿ ನಿಮ್ಮದು ವಿಶುದ್ಧ ಲಬ್ಧಿ ಪ್ರಾಪ್ತಿ ಆಯ್ತು ಎಲ್ಲರಿಗೆ ಇನ್ನಿತ್ಯಾನ ದೇಶನಾ ಲಬ್ಧಿ ದೇಶನಾದ್ರನ ಕೇಳೋದ ಸ್ವಾಧ್ಯಾಯ ಮಾಡೋದ ಈ ದೇಶನಾಬ್ಧಿ ಪ್ರಾಪ್ತಿ ಸಂಧಿ ನಿಮಗೆ ಐತೆ ಎಲ್ಲರಿಗೆ
ಪ್ರಾಪ್ತಿ ಮಾಡ್ಕೊಂಡ್ರಿ ಮುಂದೆ ಪ್ರಾಪ್ತಿ ಆಯ್ತು. ಈಗ ಆಗಲಿಲ್ಲ ಏನು ಉಪಯೋಗಿಲ್ಲ. ಅದಕ್ಕೆ ಎಂಥ ಜೀವಾತ್ಮ ಇರಲಿ ಅವ ಆಚಾರ ಅಂತಾರಪ್ಪ, ದೇಶನ ಲಬ್ಧಿ ಯಾವತ್ತು ಸ್ವಂತ ಹೇಳ್ತಾನೆ ನಿಮ್ಗೆ. ಅನಂಗ ಸರ ಇದ್ರೆ ಅನಂಗ ಸರ 3,000 ಆಯುಷ್ಯ ಅವ್ರು ಕಾಡ್ದಾಗ ಬಿದ್ದಿರೋರು ನಮೋಕಾರ ಮಂತ್ರ ಅಂತಿರು. ಕೇಳಿಕೆ ಯಾರಿಲ್ಲ ಹಣ್ಣು ಗಿಡದ ಹಣ್ಣು ತಿನ್ನೋದ ಸರಿಯಾದ ನೀರು ಕುಡ್ದ 3,000 ಆಯುಷ್ಯ ಹೋಯ್ತವ್ರು. ಆಯುಷ್ ಅಂತ ಬತ್ತವ್ರದ ಹೆಬ್ಬಾವ ಅಂತಾರಲ್ಲ, ಹೆಬ್ಬಾವ ನುಂಗಿದೆ ಅವ್ರನ್ನ. ಅವ್ರ ಮರಣ ಆಯಿತು, ಸ್ತ್ರೀ ಪರಿಚಯದಾಗಲಿ ಮಸ್ತಿರಿಯಾಗಿ ಹುಟ್ಟಿರೋರು. ಅದ ಶೀತಾಗಳು ಇದ್ರು ಶೀತ ಅವ್ರು ಏನು ಮಾಡಿದಾಗ ಆರಿಕ ಆದರು, ದೀಕ್ಷಾ ತಗೊಂಡ್ರು, ದೇಶಾವಧಿ ಪ್ರಾಪ್ತಿ ಆಯ್ತು ಅವ್ರಿಗೆ. ಆಚಾರ್ಯ ಅಂತವರು ಒಟ್ಟು 63 ವರ್ಷದಾಗ 63 ವರ್ಷದಾಗ ಅವರ ಆರಿಕಾದಂತರ ತಪಶ್ಚರ್ಯ ಮಾಡ್ರು, ದೇಶನ ಕೇಳ್ರು, ಚಿಂತನೆ ಮಾಡ್ರು, ಸಿರಿಪರ ಛೇದ ಆಯ್ತು ಅವ್ರು. ಯಾರ್ದ ಶೀತಾಗೊಳ್ದು ಆಕೆ ಮತ್ತು ಆಕೆ ಅನಂಗ ಸರ 3,000 ವರ್ಷ ನುಸ್ತ ಅರ್ಹಂತ ಅಂತೀರಿ. ಸಾಧ್ಯ ಇಲ್ಲ, ಹೇಳಿಕೆ ಯಾರಿಲ್ಲ, ದೇಶಕ್ಕೆ ಯಾರು ಧ್ಯಾನ ಆಯ್ತಿರೋದ ಪರಿಚ್ಛೇದ ಆಗಲಿ. ಈ ಮಗ ಜೀವಾತ್ಮ ಅಂದ ಒಟ್ಟು 63 ಸಾವಿರದಾಗ ಆದಿಕಾದ ನಂತರ ಸಿರಿಪರಿಚ್ಛೇದ ಆಯಿತು. ಆ ಪುರುಷ ಹುಟ್ಟಾರ ಮತ್ತು ಮೋಕ್ಷ ಬಂದು ಕೀರ್ಷಕ್ ದೇಶದಾಗೈತಿ ಅಂತ ಹೇಳಿ ತಮ್ಮ ಈಗಿನ ಕಾಲದಾಗ ಶ್ರಾವಕರಾಗಲಿ ಶ್ರಾವಿಕಾರಲಿ ಸಾಧ್ಯ ಮಾಡ್ಕೊಂಡ ದೇಶನ ಮಾಡ್ಕೊಂಡು ಪ್ರಾಪ್ತಿ ವಿಚಾರ ಮಾಡೋದು. ನಮ್ಮನ್ನ ಒಳಗೆ ಚಿಂತನೆ ಮಾಡೋದು. ಮುಂಜಾನೆ ನಮ್ಮ ಏನು ಭಾವ ಇದ್ದು, ಈಗ ನಮ್ಮ ಭಾವ ಇದು, ಸಂಜೆ ಭಾವ ಆಯ್ತು, ಈ ಥರ ಎಷ್ಟು ಕರ್ಮ ಕಟ್ಟೈತಿ ನಿಮ್ಗೆ ಅತ್ತಂತಾರ ಆಚಾರ್ಯ. ಜಗತ್ನಾಗ ಹೋದ್ರ ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಶ್ರೀಮಂತಿರ್ಲಿ ಗರೀಬಿರ್ಲಿ ಸಮಾನ ನಡ್ತಿ. ಏನೈತದ ಧರ್ಮನ ಕರ್ಮ, ಧರ್ಮ ಇಲ್ಲ ಕಟ್ಟುವಂಥ ಕರ್ಮ ಐತಿ. ಇವ್ರು ಮನೆ ಹಾಕ್ಕೊಂಡ್ರಿ, ಬಸ್ತ್ಯಾಗ ಬಂದು ಕೊಡ್ರಿ, ತೋಟದಾಗ ಕೆಲಸ ಮಾಡ್ರಿ, ಅಂಗಡಿ ಹಾಕ್ಕೊಂಡ್ರಿ, ಯಾವ ಭಾವ ಕೆಟ್ಟಾದು ನೀವು ಅಂತ ಕರ್ಮಂದು ಕಟ್ತು ನಾ ಬರ್ತದೆ. ಕರ್ಮ ಶಕ್ತಿ ಯಾರು ಬೇರೆ ಅವ್ರು ಕರ್ಮ ಕಟ್ಕ ಆಚಾರ್ಯ ಅಂತಾರು ಭಕ್ತ ಪರಿಣಾಮ ನಿಮ್ಮ ಬಂದು ಕರ್ಮ ಕಟ್ತ ಬೋಸ್ಕತ್ತೆ ಯಾವತ್ತು ಕರ್ಮ ಅವ್ರು ಆಚಾರ ಅಂತಾರಪ್ಪ. ಕರ್ಮ ಕಟ್ಕತ್ ಹೇಳಿ ಇದು 5 ರೀ ಎಟ್ಟಂದ್ರಿ ಇದು ಟೈಮ್ ಎಟ್ಟೈತಪ್ಪ ಎಟ್ಟಂದ್ರಿ ಇದು ಪರ್ಶನೇಂದ್ರಿ ಇದು ಏನು ರಸನೇಂದ್ರಿ ಘ್ರಾಣೇಂದ್ರಿ ಚಕ್ಕರ್ 5 ಇಂದ್ರಿ ಇದು 4 ಇಂದ್ರಿ ಹಿಂಗೆ ಇದೊಂದು ನಡಿಕೆ ಇದು 4 ಇಂದ್ರಿ ಹೊರಗಿಂದ ಒಳಗೆ ಬರ್ತದೆ ಜ್ಞಾನ. ಯಾವ್ಯಾವ ಹೇಳ್ತೀರಿ 4 ಇಂದ್ರಿ ಹೊರಗಿಂದ ಒಳಗೆ ಬರ್ತದೆ ಜ್ಞಾನಕ್ಕೆ ಯಾವ್ಯಾವ ಥಂಡಿ ಬಿಸಿಲು ಯಾವಾಗ ಆಯ್ತು ನಿಮ್ಗೆ ಥಂಡಿ ಬತ್ತು ಎಲ್ಲಿಂದ ಬತ್ತು ಥಂಡಿ ಆಯ್ತು ಬಿಸಿಲು ಬತ್ತು ಹೊರಗಿನ ಮತ್ತೆ ಹೊರಗಿನ ಬತ್ತು ಊಟ ಮಾಡ್ದಾಗ ಕೈ ತಿಸಿ ತಿಳಿತಾವೆ ನಿಮ್ಗೆ ಊಟ ಮಾಡ್ದಾಗ ಕೈ ಯಾವ ತಿಳಿತು ತುತ್ತು ಬಾಕಂತ ತಿಳಿಕೆ ಹೊರಗಿನ ಬತ್ತು ಆದ್ವಿ ಮೂಗಲೆ ಸುಗಂಧ ದುರ್ಗದಲ್ಲಿ ಬರ್ತದ ಹೊರಗಿನ ಬತ್ತು ನಾಲ್ಕಾದು ಕಿವಿ ಶಬ್ದಲ್ಲಿ ಬಂದವ 4 ಇದು ಕಬಲಿತಲ್ಲರಿಗೆ ಈ 4 ಇಂದ್ರೆ ಜೀವಾತ್ಮ ಸಹನ್ ಮಾಡ್ತಾವ. ಥಂಡಿ ಬಿಸಿಲ ಸಹನ್ ಮಾಡ್ಯಾರ, ಹಸ್ವಾನಿರಿಗೆ ಸಹನ್ ಮಾಡ್ತಾರ, ಸುಗಂಧ ದುರ್ಗಂಧ ಸಹನ್ ಮಾಡ್ತಾರ, ಶಬ್ದ ಕೇಳಿ ಸಹನ್ ಮಾಡ್ತಾರ. ಯಾವ್ದು ಉಳಿತಿನ ಕಣ್ಣು ಉಳಿತು ಕಣ್ಣಾಗಿ ಒಳಗಿಂದ ಹೊರಗೆ ಹೋಯ್ತು ಕಣ್ಣು ಯಾವ ಮಾಡ್ತಿ ಕನ್ನದ ಇವು ಹೊರಗಿಂದ 4 ಬಂತು ಕಣ್ಣು ಹೊರಗಿಂದ ಹೊರಗೆ ಹೋದಿತ್ತು ಕಣ್ಣು ತೆರೆದ ಕಾಸ್ತು ಬಂದು ಯಾನ್ ಕಾಸ್ತದ ಒಂದು ನೋಟ್ ಕಾಣಿಸ್ತು 100 ರೂಪಾಯಿ ಏನಾಯ್ತು ಅವಾಗ ಯಾವತ್ತು ಒಂದು ಏನತ್ತ ಆ ಭಾವ ಆತು ಕಣ್ಣೆ ಭಾಳ ಪಾಪ ಆಯ್ತು ಬಾಬಾ ಕೊಡ್ರಿ ತಮ್ಮ ಕಣ್ಣು ಗೆದ್ದೆಲ್ಲರೂ ಅನಂತ ನಮ್ದು ಸಂಸಾರ ಹೊಂಟಾಯ್ತು. ಆಚಾರ್ಯ ಅಂತಾರಪ್ಪ ಈ 4 ಎಂದರೆ ಗೆದ್ದೆನ ಭಾಳ ಮಹತ್ವಿಲ್ಲ. ಥಂಡಿ ಬಿಸಿಲ ಸನಾತಿ ಹಸ್ವಾನಿರ್ಕ ಸನಾತು ಸುಗಂಧ ದುರ್ಗಂಧ ಸನಾತಿ ಯಾರ ಬೇದರ ಬಿ ಸನಾತಿ ಕೇಳಿ ಖರೆ ಕಣ್ಣೊಂದು ಸನಾಗನ ಕಣ್ಣು ಹೊರಗೆ ಹೋಗ್ತೈತಿ ಕಾನ್ಸಿಂದ ಒಳ ಭಾವನ ಬೇಡ್ತೈತಿ ಬಾಗೋಡ್ರಿ ಮನಸ್ಸು ಒಳಗೆ ಕೆಟ್ಟೈತಿ ನಮ್ದು ಯಾವೆಲ್ಲರೂ ಅದು ಪಾಪ ಕಟ್ಟು ಹೆಸ್ಕರ್ ಕಣ್ಣಿದು ಬಾಕಿದು ಇಂದಿರ ಶಿಥಿಲಾತವು ಕರೆ ಕಣ್ಣಿಗೆ ಚಸ್ಮ ಹಾಕ್ತಾರ ಆಪರೇಷನ್ ಮಾಡ್ತಾರ ಒಂದೊಂದು ಸಲ ಮಾಡ್ತಾರೆ ಒಂದಲ್ಲಿ ಅಥವಾ ಏನು ಮಾಡ್ಬೇಕು ಬಾಬಾ ಇಂಥ ಪುರುಷಾರ್ಥ ನಮ್ಗೆ ಸಿಕ್ಕಿ ನಂತರ ಪಂಚೇಂದ್ರಿ ಪ್ರಾಪ್ತವಾಗಿದ್ದು ನಮ್ಗೆ ಆ ಗೆದ್ದಾನ ಮೋಕ್ಷ ಪ್ರಾಪ್ತಿ ಆಯ್ತು ಆಚಾರ್ಯ ಹೇಳ್ತಾರೆ ಶಾಸ್ತ್ರದಾಗ ಅವತ್ತು ಯಾವ ಮಾಡೋಣ ಸ್ವಲ್ಪ ಈ ಭೋದ ಬಂದ ನಂತರ ಭಗವಾನ್ ನನ್ನ ಕೈಲಿ ಅಂತ್ಯಪ್ಪ ಆಯ್ತು ಕ್ಷಮ ನಮಗಾಗಲಿ ನಮಗೆ ಹೇಳ್ಬೇಡ ನೀವು ಯಾಕಂದ್ರೆ ಅದು ಮಾತು ಹೇಳ್ತೇವೆ ನಿಮ್ಮ
ಈಗಿನ ಕಾಲ ಸಾಧುಗಳ ಅಸ್ಥಿರತಾ ಇಲ್ಲ. ಶ್ರಾವಕಂದ್ರೆ ತೆಪ್ಪ ಮಾಡಿದರು, ನಮ್ಮ ಬಂದು ಹೇಳ್ತಾರೋ ತೆಪ್ಪಾಯ್ತು ಮಾರಾದರು, ಅವ್ರು ಶಾನ್ಯಾನವರಿದ್ದು ಸುಮ್ಮ ಕೂತು. ನಿಮ್ಮ ತೆಪ್ಪ ಮಂದಿಗೆ ಹೇಳ್ದು ಮಹಾನ್ ಪಾಪಿ ನಮ್ಮ. ಹೆಂಗೆ ಗುರು ಆಚಾರ ಅಂತಾರಪ್ಪ, ಶಿಷ್ಯರು ಗುಣ ಜನದಾಗ ದೋಷ ಕಿವಿಯಾಗಿರ್ಬೇಕು, ಅವ್ರ ಗುರುಗಳು. ಶಿಸ್ತು ತೆಪ್ಪ ಮಾಡ್ದಲ್ಲ, ತೆಪ್ಪೆಲ್ಲ ಕಲಾಸ್ ಹೊಟ್ಟ್ಯಾಕ ಅವನು ಗುಣ ಜಗದಾಗ ಹೇಳ್ತಾರ, ಅವ್ನ ಗರಿ ಗುರುಗಳು. ಅದು ನಿಮ್ಗೆ ಹೇಳ್ತಾರೆ ಬಾಬಾ ಕೊಡ್ರಿ ಯಾನ್ ತೆಪ್ಪಾಯ್ತಾರ ಭಗವಾನ್ ಈಗಿನ ಕಾಲದಾಗ ಹೇಳಿಕೆ ಯಾರಿಲ್ಲ, ನಾನು ನಿಮಗೆ ಹೇಳ್ತೇನೆ. ನಮ್ಮ ತೆಪ್ಪಾಗಿದ್ದು ಎಷ್ಟ ಪ್ರಾಶ್ ಬೀಳ್ತಾವೆ ಅಲ್ಲೇ ತೋರಿ ಪಾಪ ಪರಿಹಾರ ಆಗಿತ್ತು. ನಮಗೆ ಯಾರು ಬಾಬಾ ಕೊಡ್ರಿ ನಮ್ಮ ಬುದ್ಧಿ ಸ್ಥಿರಿಲ್ಲ, ಅವ್ರು ಯಾರು ಮಂದಿಗೆ ಹೇಳ್ಯೋ ನಿಮ್ದು ಅಪ್ಪಾಚಾರ ಮಾಡ್ಯೋ ನಿಮ್ದು ಅಪ್ಪನಾಗುತ್ತೆ. ಶಾಸ್ತ್ರ ಅವತ್ತು ಬಾಬಾ ಕೊಡ್ರಿ ಇಂಥ ಜೀವನಕ್ಕೆ 700 ಸ್ವತಃ ನಿಂದ ಮಾಡ್ಕೊಂಡು कर्मनाश ಮಾಡ್ಕೊಂಡು ಲೌಕರ್ कर्मनाश ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡು. ಜೈ बोलो निमिनाथ भगवान की जय. जय बोलो आचार्य धर्मसेन मुनि महाराज.